ನಮಸ್ಕಾರ. ವಿಶ್ವಾಸ ಎನ್ನುವುದು ಗಾಜಿನಂತೆ. ಒಮ್ಮೆ ಒಡೆದರೆ ಅದನ್ನು ಸರಿಪಡಿಸಲು ಸಾಧ್ಯವಿಲ್ಲ. ಆದರೆ ನಮಗೆ ಮೋಸವಾಗುವ ಮುನ್ನವೇ ನಂಬಿಕೆಗೆ ಅರ್ಹರಲ್ಲದವರನ್ನು ಗುರುತಿಸುವುದು ಹೇಗೆ? ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ವಿಷವಿರುವ ಹಾವಿಗಿಂತಲೂ ಮುಖದಲ್ಲಿ ನಗುವಿಟ್ಟುಕೊಂಡು ಬೆನ್ನಿಗೆ ಚೂರಿ ಹಾಕುವ ಸ್ನೇಹಿತ ಹೆಚ್ಚು ಅಪಾಯಕಾರಿ. ಯಾರಿಗೆ ನಿಮ್ಮ ರಹಸ್ಯಗಳನ್ನು ಹೇಳಬಾರದು? ಯಾರು ನಿಮ್ಮ ಏಳಿಗೆಯನ್ನು ಕಂಡು ಒಳಗೊಳಗೆ ಅಸೂಯೆ ಪಡುತ್ತಿದ್ದಾರೆ? ಇಂದು ನಾವು ಚಾಣಕ್ಯ ನೀತಿಯ ಪ್ರಕಾರ ನೀವು ದೂರವಿಡಬೇಕಾದ 3 ಬಗೆಯ ವ್ಯಕ್ತಿಗಳ ಬಗ್ಗೆ ತಿಳಿಯೋಣ. ಮೊದಲನೇ ಸೂತ್ರ: ಮುಖಕ್ಕೆ ಹಿತವಾಗಿ ಮಾತನಾಡುವವರು. ಪುರೋಹೇ ಹಿತವಾದಿನಃ. ಚಾಣಕ್ಯರ ಈ ಶ್ಲೋಕ ಇಂದಿನ ಜಗತ್ತಿಗೆ ಅತಿ ಹೆಚ್ಚು ಅನ್ವಯಿಸುತ್ತದೆ. ಪರೋಕ್ಷೇ ಕಾರ್ಯಹಂತಾರಂ ಪ್ರತ್ಯಕ್ಷೇ ಪ್ರಿಯವಾದಿನಂ ವರ್ಜಯೇ ತಾದೃಶಂ ಮಿತ್ರಂ ವಿಷಕುಂಭಂ ಪಯೋಮುಖಂ. ಇದರರ್ಥ, ನಿಮ್ಮ ಎದುರಿಗೆ ಅತಿ ಮಧುರವಾಗಿ ಮಾತನಾಡುವ, ಆದರೆ ನಿಮ್ಮ ಬೆನ್ನಿ ಹಿಂದೆ ನಿಮ್ಮ ಕೆಲಸವನ್ನು ಕೆಡಿಸುವ ವ್ಯಕ್ತಿಯಿಂದ ದೂರವಿರಿ. ಇವರು ಮೇಲ್ಭಾಗದಲ್ಲಿ ಹಾಲು ತುಂಬಿದ, ಆದರೆ ಒಳಗಡೆ ಪೂರ್ತಿ ವಿಷವಿರುವ ಮಡಕೆಯಂತೆ. ಇಂತಹವರು ನಿಮ್ಮ ವಿಶ್ವಾಸ ಗಳಿಸಿ ನಿಮ್ಮ ದುರ್ಬಲ ಕ್ಷಣಕ್ಕಾಗಿ ಕಾಯುತ್ತಿರುತ್ತಾರೆ. ಅತಿಯಾದ ಹೊಗಳಿಕೆ ಮಾಡುವವರ ಬಗ್ಗೆ ಸದಾ ಎಚ್ಚರವಿರಲಿ. ಎರಡನೇ ಸೂತ್ರ: ದುಷ್ಟ ಸ್ವಭಾವದ ಮತ್ತು ನಡತೆ ಕೆಟ್ಟವರು. ಚಾಣಕ್ಯರು ಹೇಳುತ್ತಾರೆ, ದುಷ್ಟ ಸ್ವಭಾವದ ವ್ಯಕ್ತಿಯೊಂದಿಗೆ ಸ್ನೇಹ ಬೆಳೆಸುವುದು ಕೆಸರಿನಲ್ಲಿ ಕಲ್ಲು ಎಸೆದಂತೆ. ಅದು ನಿಮ್ಮ ಮೇಲೆಯೇ ಸಿಡಿಯುತ್ತದೆ. ಯಾರು ಸದಾ ಸುಳ್ಳು ಹೇಳುತ್ತಾರೋ, ಯಾರು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದಿಲ್ಲವೋ ಮತ್ತು ಯಾರ ನಡವಳಿಕೆ ಸಮಾಜಕ್ಕೆ ವಿರುದ್ಧವಾಗಿದೆಯೋ ಅಂಥವರಿಂದ ದೂರವಿಳಿ. ಗಾಳಿಯು ಹೂವಿನ ಮೇಲೆ ಹಾದು ಬಂದರೆ ಸುಗಂಧ ತರುತ್ತದೆ, ಅದೇ ಕೊಳಕು ವಸ್ತುವಿನ ಮೇಲೆ ಹಾದು ಬಂದರೆ ದುರ್ವಾಸನೆ ತರುತ್ತದೆ. ನಿಮ್ಮ ಗೆಳೆಯರ ಸಹವಾಸವೇ ನಿಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತದೆ. ಮೂರನೇ ಸೂತ್ರ: ಕಷ್ಟ ಬಂದಾಗ ಓಡಿಹೋಗುವವರು. ಟೆಸ್ಟಿಂಗ್ ಫ್ರೆಂಡ್ಶಿಪ್ಸ್. ಬಂಗಾರವನ್ನು ಹೇಗೆ ಉಜ್ಜಿ, ಕತ್ತರಿಸಿ ಮತ್ತು ಸುಟ್ಟು ಪರೀಕ್ಷಿಸುತ್ತೇವೋ ಹಾಗೆಯೇ ಒಬ್ಬ ವ್ಯಕ್ತಿಯನ್ನು 4 ವಿಷಯಗಳಿಂದ ಪರೀಕ್ಷಿಸಬೇಕು: ಅವನ ತ್ಯಾಗ, ನಡತೆ, ಗುಣ ಮತ್ತು ಕೆಲಸ. ಚಾಣಕ್ಯನ ಪ್ರಕಾರ ಸಂಪತ್ತು ಇರುವಾಗ ಸಾವಿರಾರು ಜನ ಸ್ನೇಹಿತರಾಗಿ ಬರುತ್ತಾರೆ, ಆದರೆ ನೀವು ಆರ್ಥಿಕವಾಗಿ ಅಥವಾ ಮಾನಸಿಕವಾಗಿ ಸೋತಾಗ ಯಾರು ನಿಮ್ಮ ಜೊತೆ ನಿಲ್ಲುತ್ತಾರೋ ಅವರೇ ನಿಜವಾದ ಮಿತ್ರರು. ನಿಮ್ಮ ಕಷ್ಟವನ್ನು ಕಂಡು ದೂರ ಸರಿಯುವವರನ್ನು ಮತ್ತೆಂದಿಗೂ ಹತ್ತಿರ ಸೇರಿಸಬೇಡಿ. ಶತ್ರುಗಿಂತಲೂ ದ್ರೋಹಿ ಮಿತ್ರ ಹೆಚ್ಚು ಭಯಾನಕ. ಒಳ್ಳೆಯವರ ಸ್ನೇಹ ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ, ಕೆಟ್ಟವರ ಸ್ನೇಹ ನಿಮ್ಮನ್ನು ಪ್ರಪಾತಕ್ಕೆ ತಳ್ಳುತ್ತದೆ. ಒಬ್ಬರೇ ಇರುವುದು ಲೇಸು, ಆದರೆ ತಪ್ಪು ವ್ಯಕ್ತಿಯ ಸಹವಾಸ ಬೇಡ. ನಿಮ್ಮ ಜೀವನದಲ್ಲಿ ನೀವು ಇಂತಹ ಮುಖವಾಡ ಧರಿಸಿದ ವ್ಯಕ್ತಿಗಳನ್ನು ನೋಡಿದ್ದೀರಾ? ನಿಮ್ಮ ಅನುಭವವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಮೋಸ ಹೋಗದಂತೆ ನಿಮ್ಮ ಆತ್ಮೀಯರನ್ನು ಎಚ್ಚರಿಸಲು ಈ ವಿಡಿಯೋ ಅವರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಎಚ್ಚರಿಕೆಯಿಂದಿರಿ, ಸುಖವಾಗಿರಿ.